ಅರಿವು ಭಾರತ ಅನ್ನುವಂತಹ ಒಂದು ವಿನೂತನವಾದ ಹೆಜ್ಜೆಯನ್ನು ಈ ಕನ್ನಡ ನಾಡಿನಲ್ಲಿ ಮಾಡಿರುವಂತಹ ಅರಿವು ಶಿವಪ್ಪನವರು ಹಾಗೂ ಆ ಎಲ್ಲ ಬಳಗದವರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಹಾಗೂ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಅಸ್ಪೃಶ್ಯತೆ ಭಾರತಕ್ಕೆ ಅಂಟಿದ ಮಹಾನ್ ರೋಗ. ಅದನ್ನು ವಾಸಿ ಮಾಡೋಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷಗಳು 80 ವರ್ಷದ ಹತ್ರ ಬರ್ತಾ ಇದ್ದೀವಿ. ಆ ಸಂದರ್ಭದಲ್ಲೂ ಕೂಡ ಇದನ್ನು ವಿನಾಶ ಮಾಡೋಕ್ಕಾಗಲ್ಲ ಅಂತ ಎಷ್ಟು ಚಳುವಳಿಗಳು ನಡೆದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅಂತವರು 74ರ ಸಾಲಿನಿಂದಲೇ ದಲಿತ ಚಳುವಳಿಯನ್ನು ನಡೆಸ್ಕೊಂಡು ಬಂದರು. ನಾನಾ ಶೋಷಣೆಯ ಮಾರ್ಗಗಳನ್ನು ಅದು ನಾವು ನಿಮ್ಮಂತೆ ಮಾನವರು ಅಂತ ಹೇಳಿ ಹಾಕಿದಂತಹ ಹೆಜ್ಜೆಗಳು ಇನ್ನೂ ಮೇಲ್ಜಾತಿಯವರಿಗೆ ಅರಿವಿಗೆ ಬರಲಿಲ್ವೇ ಅನ್ನೋ ಪ್ರಶ್ನೆಗಳು ಇವತ್ತು ಕೂಡ ನಮ್ಮ ಮುಂದೆ ಸವಾಲುಗಳಾಗಿ ಸಮಸ್ಯೆಗಳಾಗಿ ನಿಂತಿದೆ. ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಅನೇಕ ಕಾನೂನುಗಳನ್ನು ತಂದಿದ್ರೂ ಕೂಡ ಒಂದು ಸಮಾಜದ ಸಾಮಾಜಿಕ ನ್ಯಾಯದ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಇವತ್ತಿಗೂ ಸಾಧ್ಯ ಆಗಿಲ್ಲಲ್ಲ. ಅಂಥದ್ರಲ್ಲಿ ಈ ಒಂದು ವಿನೂತನ ಹೆಜ್ಜೆಯ ಮೂಲಕ ಅಸ್ಪೃಶ್ಯತೆಯ ವಿನಾಶಕ್ಕೆ ಈ ಭಾಗದ ಜನರೆಲ್ಲರೂ ಸೇರಿ, ಅದಕ್ಕೆ ಜಿಲ್ಲಾಡಳಿತವೂ ಸೇರಿ ಒಂದು ದೊಡ್ಡ ಈ 12 ವರ್ಷದ ಒಂದು ಅರಿವಿನ ಪಯಣ ಏನಿದೆಯೋ ಅದು ಎಲ್ಲರಿಗೂ ಒಂದು ಮಾರ್ಗದರ್ಶಕವಾಗಿ ಒಂದು ದಾರ್ಶನಿಕತ್ವದ ದೊಡ್ಡ ಕೊಡುಗೆಯಾಗಿದೆ ಅಂತ ನಾನಾದರೂ ಭಾವಿಸಿದ್ದೇನೆ. ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಅನೇಕ ಚಳುವಳಿಗಳು ತಾವು ಕಂಡಿದ್ದೀರಾ, ಕೇಳಿದ್ದೀರಾ, ಓದಿದ್ದೀರಾ, ಅದರ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿದ್ದೀರಾ, ಅದರೊಂದಿಗೆ ಹೆಜ್ಜೆ ಹಾಕಿದ್ದೀರಾ. ಅದನ್ನು ಮತ್ತೆ ಹೇಳೋದು ಅಗತ್ಯ ಇಲ್ಲ ಅಂತ ನಾನಾದರೂ ಭಾವಿಸಿದ್ದೀನಿ. ಹಾಗೆಯೇ ಈ ಹೋರಾಟದ ಹಾದಿಯಲ್ಲಿ ಪಯಣಿಸಿದಂತಹ ಎಲ್ಲ ವರ್ಗದ ಜನರು, ಎಲ್ಲ ಮಹಿಳೆಯರು ಹಾಗೂ ಪುರುಷರು ಹಾಗೂ ಅಕ್ಷರಸ್ಥರು ಅನಕ್ಷರಸ್ಥರು ಹಾಗೂ ಎಲ್ಲ ಜಾತಿ ವರ್ಗ ಸಮುದಾಯದ ಎಲ್ಲ ಮಕ್ಕಳೊಂದಿಗೆ ಸೇರಿ ಕುಟುಂಬಸ್ಥರಾಗಿ ಇದರಲ್ಲಿ ಭಾಗಿಯಾಗಿರೋದು ಒಂದು ಸಂತೋಷದ ನೆಮ್ಮದಿಯ ಒಂದು ಸ್ಫೂರ್ತಿಯನ್ನು ಬೇರೆಯವರಿಗೆ ನೀಡುತ್ತೆ. ಬೇರೆ ತಾಲೂಕು, ಬೇರೆ ಜಿಲ್ಲೆಯವರು ಇದನ್ನು ನೋಡಿ ಅವರು ಬೇರೆ ಬೇರೆ ಹೆಜ್ಜೆಯನ್ನು ಹಾಕುವಂಥ ಕೆಲಸಗಳನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಆಗಿದೆ. ಅದು ಒಂದು ಇದು ಅದಕ್ಕೆ ಮಾರ್ಗದರ್ಶನ ಆಗುತ್ತೆ ಅಂತ ನಾನು ಜಿಲ್ಲಾಡಳಿತ ಮತ್ತು ಅರಿವು ಶಿವಪ್ಪನವರ ಈ ಹೆಜ್ಜೆ ಕುರಿತುಗಳು ಭಾರತದ ಚರಿತ್ರೆಯಲ್ಲಿ ದಾಖಲಾಗುವಂಥ ವಿಷಯ ಅಂತ ನಾನು ಭಾವಿಸಿದ್ದೇನೆ. ಹಾಗೆಯೇ ಈ ಚಳುವಳಿಯ ಹೊಂದಿಗೆ ಹೆಜ್ಜೆ ಹಾಕಲು ಅನೇಕರು ಇನ್ನೂ ಹಂಬಲಿಸ್ತಾ ಇರ್ಬೋದು. ಏನು ಭಾರತದ ಸಂವಿಧಾನದಲ್ಲಿ ಹೇಳಿದಂಥ ಸ್ವಾತಂತ್ರ್ಯ, ಸಮಾನತೆ, ಜಾತ್ಯತೀತತೆ ಈ ಪದ ಇದೆಯಲ್ಲ, ಅದಕ್ಕೆ ಒಂದು ಅತ್ಯುತ್ತಮ ನಿದರ್ಶನವಾದ ಒಂದು ಕಾರ್ಯಕ್ರಮ ಇಲ್ಲಿ ನಡೀತು. ಅದರಲ್ಲಿ ಎಲ್ಲ ಸಮುದಾಯದವರು ಭಾಗವಹಿಸಿದ್ರಿ. ಇದು ಜಾತಿ ಅನ್ನೋದು ಒಂದು ಮಹಾನ್ ರೋಗ. ಅದು ಎಲ್ಲರಂತೆ ಆಗು ನೀನು ಮೊದಲು ಮಾನವನಾಗು ಅನ್ನೋ ಸಂದೇಶವನ್ನು ಕೊಡ್ತಾ ಇರುವಂಥದ್ದು. ಆ ಮತದ ಈ ಮತದ ಹಳೆ ಮತದ ಗೊಡವೆ ಸಾಕಿನ್ನು ಸೇರಿರೆ ಈ ಮನುಜ ಮತಕ್ಕೆ ಅಂತ ಕುವೆಂಪು ಅವರ ಸಂದೇಶವನ್ನು ನಮಗೆ ಹೇಳುತ್ತೆ. ಹಾಗೆಯೇ ಇಲ್ಲಿ ವಾಸಿಸುವಂತಹ ಎಲ್ಲ ಜನರು, ನಿಮ್ಮ ಜನಾರ್ದನ್ ಜನ್ನಿ ಅವರು ಒಂದು ಹಾಡು ಹೇಳ್ತಿದ್ದಾರೆ. ಹಾಡು ನಿಮಗೆ ಎಲ್ರಿಗೂ ಗೊತ್ತಿದೆ, ಅದು ಎಲ್ಲ ವೇದಿಕೆಯಲ್ಲೂ ಹಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಅದು ಉತ್ತು ಬಿತ್ತು ಧಾನ್ಯ ಕೊಟ್ಟವರು ನಾವು, ನಮಗೇಕೆ ಈ ಜಾತಿ, ನಮಗೇಕೆ ಈ ಧರ್ಮ, ನಾವು ಬಿತ್ತು ಬೆಳೆದು ಧಾನ್ಯವನ್ನು ಹಂಚಿದ್ದೇವೆ, ಯಾಕೆ ಈ ಜಾತೀಯತೆ ಮೌಢ್ಯ ಅಂತ ಹೇಳಿ. ಈ ಜಾತೀಯತೆ ಅನ್ನೋದು ಒಂದು ಮೌಢ್ಯವೂ ಹೌದು, ಮಾನಸಿಕ ರೋಗವೂ ಹೌದು, ಸಾಮಾಜಿಕ ದೊಡ್ಡ ಸಾಂಕ್ರಾಮಿಕ ರೋಗವೂ ಹೌದು. ಅದನ್ನು ವಾಸಿ ಮಾಡೋಕ್ಕೆ ಯಾವ್ಯಾವ ಥರ ಮದ್ದು ಕಂಡುಹಿಡಿದ್ರೂ ಸಾಧ್ಯ ಇಲ್ಲ. ಅಂತಹ ಒಂದು ಕರೋನಾ ಟೈಮಲ್ಲಿ ವಿಶ್ವದಾದ್ಯಂತ ಏನೇನೋ ಅದಕ್ಕೆ ಗುಣ ಮಾಡುವಂತಹ ಅನೇಕ ಔಷಧಿಗಳನ್ನು ಕಂಡುಹಿಡಿದ್ರು. ಈ ಅಸ್ಪೃಶ್ಯತೆ ಅನ್ನೋ ಒಂದು ಈ ರೋಗಕ್ಕೆ ಅನೇಕ ಔಷಧಿಗಳನ್ನು, ಮಾತ್ರೆಗಳನ್ನು, ಹೊಸ ಇಂಜೆಕ್ಷನ್ಗಳನ್ನು ಕಂಡುಹಿಡಿದ್ರು. ಇದು ಒಂದು ಮಹಾ ದೊಡ್ಡ ಇಂಜೆಕ್ಷನ್ ಅಂತ ನಾನು ಭಾವಿಸಿದ್ದೀನಿ. ಈ ಮಹಾರೋಗ ತೊಲಗಲಿ, ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅನ್ನೋದೇನು ಸಂವಿಧಾನದಲ್ಲಿ ಲಿಖಿತವಾಗಿತ್ತು ಅದಕ್ಕೆಲ್ಲ ಗೌರವ ಕೊಡ್ತಾ ನಾವೆಲ್ಲರೂ ಇಲ್ಲಿ ಒಂದಾಗಿದ್ದೀವಿ
ಆ ಒಂದಾದ ಸಂಭ್ರಮದಲ್ಲಿ ನನ್ನನ್ನು ಇಲ್ಲಿ ಬರಮಾಡ್ಕೊಂಡು ನಿಮ್ಮ ಜೊತೆ ಇರಕ್ಕೆ ನನಗೆಲ್ಲ ಅವಕಾಶ ಕೊಟ್ಟಿದ್ದೀರಾ, ಅದಕ್ಕೆ ನಾನು ಋಣಿಯಾಗಿರ್ತೀನಿ. ಆ ಮತದ ಈ ಮತದ ಹಳೆ ಮತದ ಸವಾಸ ಸಾಕಿನ್ನು ಮಾನವನಾಗುವಂಥ ಈ ಮಾನವನತೆಯ ಹೆಜ್ಜೆಯ ಹರಿವು ಶಿವಪ್ಪನವರು ಹಾಗೂ ಟಿ ಸಿ ಅವರು ಸೇರಿ ಈ ಭಾಗದಲ್ಲಿ ಮಾಡಿ ಹೊಸ ಅರಿವನ್ನು ಇಡೀ ಕರ್ನಾಟಕಕ್ಕೆ, ಇಡೀ ಭಾರತಕ್ಕೆ ಹಂಚಿದ್ದಾರೆ, ವಿತರಿಸಿದ್ದಾರೆ, ವಿಸ್ತರಿಸಿದ್ದಾರೆ, ಬೆಳೆಸಿದ್ದಾರೆ. ಅವರಿಗೆ ಹಾಗೂ ಎಲ್ಲ ಇವರ ಜೊತೆ ಕೈಗೂಡಿಸಿದಂತಹ ಎಲ್ಲ ಸಂಸ್ಥೆಗಳು, ಎಲ್ಲ ಸಮುದಾಯಗಳವರು, ಎಲ್ಲ ಹಿರಿಯ ಮುಖಂಡರು, ಹೆಜ್ಜೆ ಹಾಕಿದ ಸಾಮಾನ್ಯ ಜನರು ಎಲ್ಲರೂ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಕೂಡ ನಾನು ಅಭಿನಂದನಾ ಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ.